ಖಾಲಿ ಐತಿ ವರ್ಷ ಬಾಕ್ಸು. ನಾನು ಮೊನ್ನೆ ಒಂದು ಯಾವುದು ಕ್ಯಾಮ್ರಾ ಸ್ಟ್ಯಾಂಡನ್ನು ಬುಕ್ ಮಾಡಿದೆ. ನಾನು ಮೊದಲೇ ಹೇಳಿದ್ದೆ ನನ್ನ ಹತ್ರ ಒಂದು ಕ್ಯಾಮ್ರಾ ಸ್ಟ್ಯಾಂಡ್ ಇತ್ತು ಮತ್ತು ಬ್ರೇಕ್ ಆಗಿತ್ತು ಅಂತ. ಸೊ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮಗೂ ಗೊತ್ತಿರ್ಬೋದು, ನನ್ನ ಮಗ ಇಷ್ಟೊಂದು ತರಲೆ ಮಾಡ್ತಿರ್ತಾನೆ. ಮತ್ತು ಮೊಬೈಲ್ ಅಂತೂ ನನ್ನ ಕೈಗೆ ಕೊಡಲ್ಲ ಅವನು. ಬೆಳಿಗ್ಗೆ ಟೈಮ್ ಅಂತೂ ಟಿಫನ್ ಮಾಡೋಕ್ಕೂ ಅಷ್ಟೇ, ಫ್ರೂಟ್ಸ್ ತಿನ್ನೋದಕ್ಕೂ ಅಷ್ಟೇ, ಎಲ್ಲ ಟೈಮಲ್ಲೂ ಬರೀ ಮೊಬೈಲನ್ನೇ ಕೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 3 ಗಂಟೆನೇ ಆಗ್ಬಿಟ್ಟೈತೆ. ಇವಾಗ ನೋಡ್ತಾ ಇರ್ಬೋದು, ನನ್ನ ಫೇಸ್ ಕೂಡ ಡಲ್ ಆಗಿಬಿಟ್ಟಿದೆ, ಮತ್ತು ಐಯಲ್ಲಿ ಡಾರ್ಕ್ ಸರ್ಕಲ್ ಕೂಡ ಬಂದ್ಬಿಟ್ಟಿದೆ, ವಾಯ್ಸು ಚೇಂಜ್ ಆಗಿಬಿಟ್ಟಿದೆ. ಈ ಶೀತದ ಪ್ರಭಾವ ಆಗಿಬಿಟ್ಟಿದೆ. ಸೊ ಏನಂದರೆ, ನಾನು ಮೊನ್ನೆ ಒಂದು ಯಾವುದು ಕ್ಯಾಮ್ರಾ ಸ್ಟ್ಯಾಂಡನ್ನು ಬುಕ್ ಮಾಡಿದೆ. ನಾನು ಮೊದಲೇ ಹೇಳಿದ್ದೆ ನನ್ನ ಹತ್ರ ಒಂದು ಕ್ಯಾಮ್ರಾ ಸ್ಟ್ಯಾಂಡ್ ಇತ್ತು ಮತ್ತು ಬ್ರೇಕ್ ಆಗಿತ್ತು ಅಂತ. ಸೊ ಅದು ಕ್ಯಾಮ್ರಾ ಸ್ಟ್ಯಾಂಡ್ ನನಗೆ ಇಲ್ಲದೆ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿತ್ತು ವೀಡಿಯೋ ಮಾಡೋದಕ್ಕೆ. ಮತ್ತು ಇವಾಗ ನಾನು ಒಂದು ಬೇರೆ ಏನಾದರೂ ತಗೋಬೇಕು ಅಂತಂದರೆ ನನ್ನ ಹತ್ರ ದುಡ್ಡು ಕೂಡ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ತುಂಬಾ ಲೇಟ್ ಮಾಡಿಬಿಟ್ಟಿದ್ದೀನಿ ಈ ಒಂದು ಸ್ಟ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ. ಸೊ ಈ ಒಂದು ಸ್ಟ್ಯಾಂಡನ್ನು ನಾನು ಮೊನ್ನೆನೇ ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಸೊ ನೆನ್ನೆನೇ ಬಂದುಬಿಟ್ಟಿದೆ. ಅದು ನಿನ್ನೆ ಡೆಲಿವರಿ ಕೊಟ್ಟು ಹೋಗಿದ್ದರು. ಬಟ್ ನಾನು ಅದನ್ನು ಓಪನ್ ಮಾಡಿರಲಿಲ್ಲ. ಸೊ ನಾಳೆ ವ್ಲಾಗ್ ಮಾಡಬೇಕಾದ್ರೆ ಓಪನ್ ಮಾಡಿ ನಿಮಗೂ ಕೂಡ ತೋರಿಸಿ, ನಾನು ಕೂಡ ನೋಡಿ, ಮತ್ತು ನನಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೇ ಇಟ್ಟಿದ್ದೀನಿ ಈ ಒಂದು ಸ್ಟ್ಯಾಂಡನ್ನು. ಸೊ ನಾನು ಓಪನ್ನು ಕೂಡ ಮಾಡಿಲ್ಲ, ಹೇಗಿದೆ ಅಂತಲೂ ಕೂಡ ನೋಡಿಲ್ಲ. ಖಾಲಿ ಐತಿ ವರ್ಷ ಬಾಕ್ಸು. ತಾಳು ಈ ಕಡೆನೂ ಓಪನ್ ಮಾಡ್ಬಿಡ್ತೀನಿ. ಇದೇನು ಖಾಲಿ ಆಗ್ಬಿಟ್ಟೈತೆ, ನನಗೆ ಶಾಕ್ ಆಗೋಯ್ತು. ಇದೇನು ಖಾಲಿ ಬಾಕ್ಸ್ ಕೊಟ್ಬಿಟ್ಟವ್ರೆ ಅನ್ಕೊಂಡೆ. ಇಷ್ಟೊಂದು ಚಿಕ್ಕ ಸ್ಟ್ಯಾಂಡ್ಗೆ ಇಷ್ಟೊಂದು ದೊಡ್ಡ ಬಾಕ್ಸನ್ನು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚಿಕ್ಕದಾಗಿದೆ ಇದು. ಸೊ ಈ ಒಂದು ಚಿಕ್ಕ ಸ್ಟ್ಯಾಂಡ್ಗೆ ಇಷ್ಟು ದೊಡ್ಡ ಬಾಕ್ಸು ನನಗೆ ಶಾಕ್ ಆಗೋಯ್ತು ಓಪನ್ ಮಾಡಿದ ತಕ್ಷಣ. ಈ ಅಮೆಝಾನ್ ಅವರಂತೂ ನಮ್ಮನ್ನೇ ಪ್ರ್ಯಾಂಕ್ ಮಾಡಿಬಿಟ್ರಪ್ಪ. ಇಷ್ಟೊಂದು ಚಿಕ್ಕ ಸ್ಟ್ಯಾಂಡ್ಗೆ ಅಷ್ಟು ದೊಡ್ಡ ಬಾಕ್ಸ್ ಹಾಕ್ಬಿಟ್ಟು ಶಾಕೇ ಆಗಿಬಿಡ್ತು ನನಗಂತೂ ಓಪನ್ ಮಾಡಿದ ತಕ್ಷಣ. ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು 3.5 kg ತನಕ ಮ್ಯಾಕ್ಸಿಮಮ್ ಇಷ್ಟು ವೆಯ್ಟನ್ನು ಇದು ತಡೆಯುತ್ತೆ ಅಂತ ಈ ಸ್ಟ್ಯಾಂಡು. ಇದಿರೋದೇ 550 ಗ್ರಾಮ್ ಅಷ್ಟೇ, ಅರ್ಧ kg ಅಷ್ಟೇ ಇರೋದು ಇದು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಎಷ್ಟೊಂದು ಕ್ಯೂಟಾಗಿದೆ ಈ ಒಂದು ಸ್ಟ್ಯಾಂಡ್ ನೋಡಿ. ಬಟ್ ಇದನ್ನು ಲೆಂತ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮೊದಲು, ಅದನ್ನು ಹೇಗೆ ಫಿಟ್ ಮಾಡಬೇಕು ಅಂತಂದರೆ ಒಂದು ಕೊಟ್ಟಿದ್ದಾರೆ. ಅದು ನಮ್ಮ ಮೊಬೈಲನ್ನು ಫಿಟ್ ಮಾಡ್ತೀವಲ್ಲ, ಸೊ ಅದನ್ನು ಇವಾಗ ಹೇಗೆ ಫಿಟ್ ಮಾಡೋದು ಮತ್ತು ಎಲ್ಲ ಚೆನ್ನಾಗಿದೆಯಾ ಅಂತ ಫಸ್ಟು ನೋಡ್ಕೊಂಡು ಬಿಡ್ತೀನಿ ಇವಾಗ. ಇದಕ್ಕೆ ಮೇಯ್ನ್ ಆಗಿ ಮೊಬೈಲ್ ಫಿಟ್ಟಿಂಗ್ ಅಂತ ಇರುತ್ತಲ್ಲ, ಸೊ ಅದನ್ನು ಸಪ್ರೇಟಾಗಿ ಕೊಟ್ಟಿರ್ತಾರೆ. ಅದನ್ನು ಇವಾಗ ನಾವು ಫಿಟ್ ಮಾಡ್ಕೊಳ್ಬೇಕು.
ನಾನು ಓಪನ್ ಮಾಡ್ತಿದ್ದೀನಲ್ಲ ಇದೇನೆ ನೋಡಿ, ಇದು ಮೊಬೈಲ್ ಫಿಟ್ಟಿಂಗು. ಸೊ ಮೊಬೈಲ್ ಹೇಗೆ ಫಿಟ್ ಮಾಡ್ಕೊಳ್ತೀವಿ ಅದನ್ನು ಸಪ್ರೇಟಾಗಿ ಕೊಟ್ಟಿರ್ತಾರೆ, ಅದನ್ನು ನಾವು ಫಿಟ್ ಮಾಡ್ಕೊಳ್ಬೇಕು ಅಷ್ಟೇ, ಬೇರೆ ಏನಿಲ್ಲ, ಎಲ್ಲ ಅಲ್ಲೇ ಫಿಕ್ಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್, ನನಗೆ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣವೇ ತುಂಬ ಇಷ್ಟ ಆಗೋಯಿತು. ನೋಡಿ ಇವಾಗ ಇದೇ ನಾನು ಬುಕ್ ಮಾಡಿದ್ದು ಅಮೆಝಾನಲ್ಲಿ. ಸೊ ಇದಕ್ಕೆ ಜಸ್ಟ್ 800. ಸೊ ಇದನ್ನು ಚೆಕ್ ಮಾಡಿದೆ, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ, ಮತ್ತು ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ರೊಟೇಟಿಂಗು ಮತ್ತು ಫ್ಲೆಕ್ಸಿಬಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಗೆ ಎಷ್ಟು ಟೈಟ್ ಬೇಕು ಅಷ್ಟು ಟೈಟ್ ಮಾಡ್ಕೋಬೋದು ಮತ್ತು ಲೂಸ್ ಮಾಡ್ಕೋಬೋದು, ಅದೇ ಥರ ಫುಲ್ ಫ್ಲೆಕ್ಸಿಬಲ್ ಆಗೈತೆ. ಸೊ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಈ ಒಂದು ಯೂಟ್ಯೂಬ್ ಜರ್ನಿನ ಈ ಒಂದು ಸ್ಟ್ಯಾಂಡ್ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಸ್ಟಾಪ್ ಮಾಡಿದ್ದೆ ಆ್ಯಕ್ಚುಲಿ 1 ಮಂತ್ ಏನೋ ಆಗಿತ್ತು. ಸೊ ನಾನು ವೀಡಿಯೋನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡ್ ನೋಡೋದಕ್ಕೆ ಇಷ್ಟು ಶಾರ್ಟಾಗಿ ಕಾಣಿಸ್ತಾ ಇದೆ. ಸೊ ಇದು ಎಷ್ಟೊಂದು ಹೈಟನ್ನು ನಾವು ಇಟ್ಕೊಳ್ಬೋದು ಅಂತಂದರೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಇದೆಯಲ್ಲ, ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಸಾಕು, ತುಂಬಾ ಉದ್ದ ಬರುತ್ತೆ, ಲೆಂತ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಉದ್ದ ಐತೆ. ನೋಡೋದಕ್ಕೆ ತುಂಬಾ ಶಾರ್ಟ್ ಇದೆ, ಇದರಲ್ಲಿ ಇನ್ನೂ ಸ್ವಲ್ಪ ಉದ್ದ ಮಾಡ್ಕೊಳ್ಬೋದು. ಇದು ನೋಡೋದಕ್ಕೆ ಇಷ್ಟೊಂದು ತುಂಬ ಚಿಕ್ಕ ಸ್ಟ್ಯಾಂಡ್ ಥರ ಕಾಣಿಸ್ತು, ಬಟ್ ಇದು ಹೈಟ್ ಮಾಡಿದ ಮೇಲೆ ಎಷ್ಟೊಂದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತಂದರೆ ನಾವು ವಿಡಿಯೋನ ಒಂದು ಲಾಂಗ್ ಟೈಮು ಕೂಡ ಮಾಡ್ಕೊಳ್ಬೋದು, ಎಲ್ಲೂ ಅಲ್ಗಾಡೋದೇ ಇಲ್ಲ. ಇದು ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಮಧ್ಯಾಹ್ನ ಬೇರೆ ಊಟಕ್ಕೂ ಏನು ಪ್ರಿಪೇರ್ ಮಾಡಿರಲಿಲ್ಲ ನಾನು. ಸಾತ್ವಿಕ್ಕೆ ಒಂದು ಡೈಲಿ ಒಂದೊಂದು ಎಗ್ ಕೊಡ್ತೀನಿ, ಅದನ್ನು ತಿನ್ಕೊಳ್ತಾನೆ, ಮತ್ತು ಹಾಲು ಬೇಕು ಅಂದರೆ ಕೇಳ್ತಾನೆ. ಸೊ ಹಾಲು ಬೇಕು ಅಂತಂದಾಗ ಮಾತ್ರ ಅವನಿಗೆ ಕುಡಿಸ್ತೀನಿ, ಇಲ್ಲಾಂದರೆ ಕುಡಿಸಲ್ಲ, ಹಾಗೆ ಮಲಗಿಸ್ತೀನಿ. ಮತ್ತು ಸಂಜೆ ಎದ್ದಿದ ತಕ್ಷಣ ಅವನಿಗೆ ಊಟಕ್ಕೆ ಏನಾದರೂ ಬೇಕಲ್ವ, ಸೊ ಅದಕ್ಕೋಸ್ಕರ ಇವತ್ತು ನಾನು ಅವನಿಗೆ ರಸಮ್ ಮಾಡ್ತಾಯಿದ್ದೀನಿ. ಜಾಸ್ತಿ ಚಳಿ ಇರೋದ್ರಿಂದ ಸ್ವಲ್ಪ ಈ ತಿಂದು ಒಂದು ಸಾಂಬಾರು ಆಗಿರ್ಬೋದು, ಏನೇ ಒಂದು ಫುಡ್ಡನ್ನು ತಿನ್ನಬೇಕು ಅಂತಂದ್ರೂ ಈ ಚಳಿಗೆ, ಅದಕ್ಕೋಸ್ಕರ ಇವತ್ತು ಅವನಿಗೆ ರಸಮ್ ಮಾಡ್ತಾಯಿದ್ದೀನಿ. ಮತ್ತು ಈಸಿ ಡೈಜೆಷನ್ ಕೂಡ. ಮತ್ತು ಇವತ್ತು ಎಗ್ಗನ್ನು ಕೂಡ ಪೂರ್ತಿಯಾಗಿ ತಿಂದಿಲ್ಲ ಅವನು, ಅದಕ್ಕೆ ನಾನಿವತ್ತು ರಸಮ್ ಮಾಡಿ ಅವನಿಗೆ ಊಟಕ್ಕೆ ಕೊಡೋಣ ಅಂತ ಅಂದ್ಕೊಂಡು, ಮತ್ತು ನಾನು ಕೂಡ ಊಟ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ನಾನೇ ಪ್ರಿಪೇರ್ ಮಾಡಿಕೊಂಡು ಸಂಜೆ ಆಗೋಷ್ಟರಲ್ಲೇ ಊಟ ಮಾಡ್ಕೊಳ್ತೀನಿ. ಸೊ ಸಂಜೆ ಲೇಟ್ ಆಗಿಬಿಡುತ್ತೆ ನೈಟ್ ಊಟ ಮಾಡೋದು. ಇವತ್ತೇನೆಂದರೆ ಇವತ್ತು ಮಧ್ಯಾಹ್ನ ಊಟನ ನಾನು ಸಾಯಂಕಾಲ ಮಾಡ್ತಿದ್ದೀವಿ ನಾನು ಸಾತ್ವಿಕು. ಸೊ ಇವಾಗ ರಸಮ್ ರೆಸಿಪಿ ಹೇಗೆ ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡ್ಕೊಂಡು ಬರೋಣ ರಸಮ್ ಹೇಗೆ ಮಾಡೋದು ಅಂತ. ಜಸ್ಟ್ 5 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು, ನಿಮಗೆ ತುಂಬಾ ಈಸಿ ಇದೆ. ಸೊ ಅದನ್ನು ನೋಡ್ಕೊಂಡು ಬರೋಣ. ಇವಾಗ ಆಲ್ರೆಡಿ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಸಾತ್ವಿಕು ಕೂಡ ಎದ್ಬಿಟ್ಟಿದ್ದಾನೆ ಎಷ್ಟು ಬೇಗ. ಕ್ಯಾಮ್ರಾ ಸ್ಟ್ಯಾಂಡ್ ನೋಡ್ಬಿಟ್ಟು ಆಶ್ಚರ್ಯದಿಂದ ನೋಡ್ತವನೆ. ವಿಡಿಯೋ ನಿಂಗೇನಕ್ಕೆ ವಿಡಿಯೋ ಮಾಡೋದು? ನಿಮಗೆ ಕ್ಯಾಮ್ರಾ ಸ್ಟ್ಯಾಂಡ್ ಬೇಕಂತೆ, ನನಗೆ ವಿಡಿಯೋ ಮಾಡೋದು ತಗೊಳ್ಳಿಲ್ಲ ಅಂತಿದ್ದಾನೆ ಅವ್ರ ಪಾಪನ. ಏನ್ ಬೇಕು ನಿಂಗೆ? ಯಾವ ವಿಡಿಯೋ? ನಿಂಗೇನಕ್ಕೆ ವಿಡಿಯೋ ಮಾಡ್ಬೇಕಾ ನೀನು? ವಿಡಿಯೋ ಮಾಡ್ಬಿಟ್ಟು ಏನ್ ಮಾಡ್ತೀಯಾ? ಸ್ಟ್ಯಾಂಡ್ ಮಾಡ್ತೀಯಾ? ಸಾಂಗ್ ಡ್ಯಾನ್ಸ್ ಮಾಡ್ತೀಯಾ? ಯೂಟ್ಯೂಬ್ ವಿಡಿಯೋ ಮಾಡ್ತೀಯಾ ನೀನು? ಮಾಡ್ತೀಯಾ? ನೋಡಿ, ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದೇ ಒಂದು ತಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಒಂದು, ಜೀರಿಗೆ ಮತ್ತು ಮೆಣಸನ್ನು ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ಇಷ್ಟನ್ನು ಇವಾಗ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ.
ರಸಮ್ಗೆ ನಾನಿವಾಗ ಒಂದು ಚಿಕ್ಕ ಪಾತ್ರೆನ ಇಡ್ತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ಮಾಡಿದ್ರೆ ತಿನ್ನೋಕ್ಕೂ ಆಗಲ್ಲ, ಅಂದರೆ ಉಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಫ್ರೈ ಆದ ನಂತರ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಒಗ್ಗರಣೆ ಆದ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರಸಮನ್ನ ಜಸ್ಟ್ 5 ಮಿನಿಟ್ಸಲ್ಲಿ ಮಾಡ್ಬೋದು ಅಂತ ಹೇಳಿದ್ದೆ ನಾನು ಇದಕ್ಕೋಸ್ಕರ. ಸೊ ಈ ಪೇಸ್ಟ್ ಮಾಡಿರೋದನ್ನ ತೆಗೆದು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಮತ್ತು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಅದೇ ರಸಮ್ ರೆಡಿಯಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಸಾತ್ವಿಕ್ಕು ತುಂಬಾ ಇಷ್ಟ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಇದನ್ನು ಮಾಡ್ತಾ ಇರ್ತೀನಿ. ಮತ್ತು ಸಾತ್ವಿಕ್ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಕ್ಯಾಮ್ರಾ ಸ್ಟ್ಯಾಂಡನ್ನು ತಗೊಂಡು ಆಟ ಆಡ್ತಾ ಕೂತಿದ್ದಾನೆ. ಅವನು ಇದನ್ನ ಏನೋ ಒಂದು ಆಟದ ಸಾಮಾನು ಅಂತ ಅನ್ಕೋಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಅದನ್ನೇ ತಗೊಂಡು ಆಟ ಆಡ್ತಾ ಕೂತಿದ್ದಾನೆ. ಅವನಿಗೆ ತುಂಬ ಇಷ್ಟ. ಈ ಥರದ್ದು ಏನಾದರೂ ಒಂದು ಹೊಸ ತಂದುಬಿಟ್ರೆ ಸಾಕು, ಅದ್ರ ಜೊತೆನೇ ಆಟ ಆಡ್ತಾ ಕೂತ್ಕೊಬಿಡ್ತಾನೆ. ಮತ್ತು ಅವನಿಗೆ ಊಟಕ್ಕೂ ಕೂಡ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅವ್ನಿಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ರೈಸ್ ಮತ್ತು ರಸಮ್ ಹಾಕ್ಕೊಳ್ತಾ ಇದ್ದೀನಿ. ಅವನಿಗೆ ಯಾವಾಗಲೂ ನಾನು ಮಧ್ಯಾಹ್ನ ಟೈಮು ಹಾಲು ಮತ್ತು ಮೊಟ್ಟೆ ಕೊಡ್ತಾ ಇರ್ತೀನಿ, ಮಧ್ಯಾಹ್ನ ಊಟ ಮಾಡಿಸಿರಲ್ಲ. ಯಾಕೆ ಅಂದರೆ ಬೆಳಿಗ್ಗೆ ಟಿಫನ್ ಮಾಡೋದೇ 2 ಅವರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಐಡಿಯಾ ಮಾಡಿದ್ದೀನಿ. ಅವನಿಗೆ ಮೊಟ್ಟೆ ಹಾಲು ಕೊಟ್ಬಿಟ್ಟು ಮಲಗಿಸಿ ಎದ್ದ ಮೇಲೆ ಅವನಿಗೆ ಊಟ ಮಾಡಿಸ್ತೀನಿ ನಾನು. ಸೊ ಇವಾಗ ನಾನು ಮಕ್ಳ ಜೊತೆ ಆಟ ಆಡ್ಕೊಳ್ತಾ ಕೂತಿದ್ದ. ಆಟಾಡ್ತಾನೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ನೋಡಿದೆ. ಟೈಮ್ ಕೂಡ 4:15 ಆಗಿಬಿಟ್ಟೈತೆ. ಇವಾಗ ನೋಡಿ ಆ ಮಕ್ಕಳನ್ನ ಅವನು ಒಳಗಡೆ ಕರಿತಾ ಇದ್ದಾನೆ. ಆ ಮಕ್ಕಳು ಬರ್ತಾನೆ ಇಲ್ಲ ಹೊರಗಡೆನೇ ಆಟಾಡ್ತಾ ಇದ್ದಾರೆ. ಬಟ್ ಇವನು ಹೊರಗಡೆ ಹೋಗೋದೇ ಇಲ್ಲ, ಜಾಸ್ತಿ ಒಳಗಡೆನೇ ಇರ್ತಾನೆ. ನಾರ್ಮಲ್ ಆಗಿ ಆ ಮಕ್ಕಳು ಸೈಕಲ್ ತಗೊಂಡು ಬಂದು ಆಟ ಆಡ್ತಾ ಇರಲಿಲ್ಲ. ಇಷ್ಟು ದಿನ ಸುಮ್ಮನೆ ಹಾಗೆ ಆಟ ಆಡ್ತಾ ಇದ್ರು. ಅವ್ರ ಜೊತೆ ಇವನು ಕೂಡ ಹೊರಗಡೆ ಹೋಗಿ ಆಟ ಆಡ್ಕೊಳ್ತಾ ಇದ್ದ. ಮತ್ತು ಮಕ್ಕಳು ಸೈಕಲ್ ತೊಗೊಂಡು ಬಂದ್ರಲ್ಲ ಅಂತ ಹೇಳಿಬಿಟ್ಟು ನನ್ನ ಹತ್ರನೂ ಸೈಕಲ್ ಇದೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ನಿಂತಿದ್ದಾನೆ ಇಲ್ಲಿ. ಮತ್ತು ನಾನು ಕೂಡ ಊಟ ಮಾಡಿರಲಿಲ್ಲ. ನನಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ವರ್ಷ ನಾನೇ ಊಟ ಮಾಡಿಸ್ತೀನಿ ಅಂತ ಇಸ್ಕೊಂಡಿದ್ದಾಳೆ. ಅವ್ನಿಗೆ ಊಟ ಮಾಡಿಸ್ತಾ ಇದ್ದಾಳೆ. ನಾನು ಕೂಡ ಇವಾಗ ಹೋಗಿ ಊಟ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.